ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ನಾನು ಬಂದಿರೋದು ನಿಮಗೆ ಇಷ್ಟ ಇಲ್ಲ ಅನ್ನಿಸ್ತಿದೆ. ಸರಿ ಬಿಡಿ, ಬಂದಿದ್ದ ದಾರಿನೇ ಹಿಡಿತೀವಿ. ಅಯ್ಯೋ ಅಯ್ಯೋ, ಚಿಕ್ಕ ಯಜಮಾನ್ರೆ, ನೀವು ವಾಪಸ್ ಹೋಗ್ಲಿ ಅಂತ ನಾನು ಹೇಳಲಿಲ್ಲ. ನಿಮ್ಗೆ ಅಭ್ಯಾಸ ಇಲ್ವಲ್ಲ ಅಂತ ಹೇಳ್ದೆ. ಸರಿ ಬಿಡಿ, ನಾನು ಇಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಹಾ, ಆಗ ಬನ್ನಿ ನಮ್ ದಾರಿಗೆ. ನೋಡಿ, ನಿಮ್ ಮನ್ಸಲ್ಲಿ ಇವನು ದೊಡ್ಡ ಮನೆ ಹುಡುಗ ಸುಪ್ಪತ್ಗೆ ಮೇಲೆ ಬೆಳೆದು ಇದ್ದೇ ಅಭ್ಯಾಸ ಅಂತ ನಿಮ್ ಮನ್ಸಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ತೆಗೆದಾಕ್ಬಿಡಿ. ನಮಗೆ ಇಲ್ಲೇ ಗಾಳಿ ನೀರು ಖುಷಿಯಾಗಿ ತಂಪಾಗಿದೆ. ಇಲ್ಲೇ ಇದ್ಬಿಡ್ತೀವಿ, ನೆಮ್ಮದಿಯಾಗಿದ್ದೀವಿ. ಆಗ್ಲಿ. ಮಯೂರಿ, ನನ್ಗೆ ಇಂಗ್ಲಿಷ್ ಎಸ್ಸೆ ರೈಟಿಂಗ್ ಅಲ್ಲಿ ಮೊದಲನೇ ಪ್ರೈಸ್ ಬಂದಿದೆ. ಅಯ್ಯೋ ನನ್ ಬಂಗಾರಿ, ನಿಂಗೆ ಇಷ್ಟೊಂದೆಲ್ಲ ಇಂಗ್ಲಿಷ್ ಬರುತ್ತೇನೆ? ಮತ್ತೆ ಮಯೂರಿ ತಂಗಿಯನ್ನ ಸುಮ್ನೆನಾ? ಕುಮಾರಿ, ನಿನ್ ವಿದ್ಯಾಭ್ಯಾಸ ಹೇಗ್ ನಡೀತಾ ಇದೆ? ಚೆನ್ನಾಗ್ ನಡೀತಿದೆ ಅಕ್ಕ. ಹೀಗೆ ಇಬ್ರು ಚೆನ್ನಾಗ್ ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು, ಸರಿನಾ? ಸರಿ 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 ಸರಿ, ಸೇರ್ಕೋತಾರೆ. ಈಗ ತಗೊಂಬಂದಿರೋದನ್ನೆಲ್ಲ ಒಪ್ಪಿಸ್ಕೋಬೇಕು. ಅಯ್ಯಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರೆ ಚಿಕ್ಕ ಯಜಮಾನ್ರೆ? ಹಾಗಾದ್ರೆ ತಗೊಂಬಂದಿರೋ ಜಾಗದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ಲಾ? ತಮಾಷೆ, ಜೋಕು. ಮದ್ವೆ ಆದ್ಮೇಲೆ ಮೊದಲನೇ ಸಲ ನಿಮ್ ಮನೆಗ್ ಬರ್ತಾ ಇದೀವಿ, ಬರೀ ಗೈಯಲ್ಲಿ ಹೋಗ್ಬಾರ್ದು ಅಂತ ನಿಮ್ ಮಗಳೇ ಇದನ್ನೆಲ್ಲ ತಗೊಂಡಿರೋದು. ನಾನ್ ಯಾವಾಗ ಹೇಳ್ದೆ? ಅಪ್ಪ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ನೋಡಿದ್ರೆ ಸುಳ್ಳು ಹೇಳೋಂತರ ಕಾಣಿಸ್ತಿದ್ದೀನಾ? ಏನ್ರಿ ಸಿಂಗಾರಿ, ಬರೋ ಖುಷಿಯಲ್ಲಿ ನಾನು ಹೇಳಿದ್ದನ್ನೆಲ್ಲ ಮರ್ತ್ ಬಿಡಿದಿರಲ್ಲ. ಅವರೇ ಹೇಳಿದ್ದು, ಅವರೇ ತಗೊಂಡಿರೋದು ಇದನ್ನೆಲ್ಲ. ಅದೆಲ್ಲ ಏನೂ ಇಲ್ಲ, ಇದೆಲ್ಲ ದೊಡ್ಡ ಯಜಮಾನ್ರು ನಿಮ್ಗೆ ಅಂತ ಕಳ್ಸಿರೋದು. ಓ, ಇವ್ರು ನೋಡಿದ್ರೆ ನಾನೇ ಕೇಳ್ದೆ ಅಂತ ಹೇಳ್ತಾ ಇದ್ದಾರೆ. ರೈ, ಏನೋ ನೀವು ಖುಷಿಯಾಗಿರ್ಲಿ ಅಂತ ಒಂದ್ ಚಿಕ್ಕ ಸುಳ್ಳು ಹೇಳಿದ್ರೆ ನನ್ನೇ ತಗ್ಲಾಕ್ಸ್ಬಿಟ್ರಲ್ರಿ. ಇರ್ಲಿ ಬಿಡಪ್ಪ, ಗಂಡ ಹೆಂಡತಿ ಅಂದ್ಮೇಲೆ ಈ ರೀತಿ ಗುದ್ದಾಟ ಮುದ್ದಾಟ ಎಲ್ಲ ಇರ್ಬೇಕು. ಅಲ್ಲೆಲ್ಲೆಲ್ಲೆಲ್ಲೆ ಗ್ರಾನಿ, ಮುದ್ದಾಟ ಓಕೆ, ಗುದ್ದಾಟ ಯಾಕೆ? ಹಿಂಗೆ ಗುದ್ದಾಡಿ ತಾತನ್ ಕಳಿಸ್ಬಿಟ್ಟು ನಾಚ್ಕೊಂಡ್ಬಿಟ್ರು ಗ್ರ್ಯಾಂಡ್ ಮಾ. ತಗೊಳ್ಳಿ ಬೇಟ ಅಂಕಲ್. ಬನ್ನಿ ಬನ್ನಿ ಬನ್ನಿ. ಮಾಮ್ ಮನ್ಸ್ ಮಾಡಿದ್ರೆ ಅದ್ ಏನೇ ಆಟ ಬಂದ್ರು ಖಂಡಿತ ಮಾಡೇ ಮಾಡ್ತಾರೆ. ಅವ್ರು ಹೇಳೋ ಪ್ರಕಾರ ತಾರಕ್ಕೊಬ್ನೇ ಬರ್ತಾನೆ ಅಂದ್ರೆ ಮಯೂರಿ ಊರಲ್ಲೇ ಇರ್ತಾಳ, ಅಥವಾ ಅವಳಿಗೇನಾದ್ರೂ ಬೇರೆ ತೊಂದರೆ ಇದೆಯಾ? ಅವಳೇನಾದ್ರೂ ಊರಲ್ಲೇ ಉಳ್ಕೊಂಡ್ರೆ ನನಗಿಲ್ಲಿ ಉಳಿಗಾಲ ಇಲ್ಲ. ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಲೇಬೇಕು. ಮಯೂರಿ ವಾಪಸ್ ಇಲ್ಲಿಗೆ ಬರ್ಲೇಬೇಕು. ನೋಡ್ದ ಅಕ್ಕಿಲ, ನಿಮ್ಮ ಅಕ್ಕ ಸ್ಲಿಮ್ ಆಗ್ಬೇಕು ಅಂತ ಮನೇಲೆ ವಾಕ್ ಮಾಡ್ತಿದ್ದಾಳೆ. ಅಲ್ಲ ಸಮೋ, ನೀನ್ ಇಷ್ಟೊಂದು ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ಯಾಕೆ ಬೇಕಿದೆಲ್ಲ? ಅಲ್ಲ, ಈ ರೀತಿ ವಾಕ್ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ ಅಂತ ಯಾರು ಹೇಳಿದ್ರು ನಿಂಗೆ? ನಾನ್ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಿದೀನಿ ಅಂತ ನಿಮಗೆ ಯಾರು ಹೇಳಿದ್ದು? ಈ ಶಾರ್ಪ್ ಮೈಂಡ್ ತೀರ್ಥನ್ಗೆ ಯಾರು ಯಾಕೆ ಹೇಳ್ಬೇಕು ಸಮೋ? ನೋಡು, ನೀನು ಸುಂದರವಾಗಿದೀಯ. ಐಶ್ವರ್ಯ ರಾಯ್ ತರ ಇಲ್ದೇ ಇದ್ರು
ಅವಳ ತಂಗಿ ತರಾನೇ ಇದೆಯಾ? ಮತ್ತಷ್ಟು ಇನ್ನಷ್ಟು ಸ್ಲಿಮ್ ಆಗಿ ಯಾಕೆ ತ್ರಿಷಾ ತಂಗಿ ತರ ಆಗ್ತೀಯಾ? ಸುಮ್ನೆ ಏನೇನೋ ಮಾತಾಡಿದ್ರೆ ನಿಮ್ ನಾಲ್ಗೆ ಕಿತ್ ಕೈ ಕೊಟ್ಬಿಡ್ತೀನಿ. ನಾನೇ ಇಲ್ಲಿ ಬೇರೆ ಏನು ಯೋಚನೆ ಮಾಡ್ತಾ ಇದೀನಿ, ನಿಮಗ್ ತಮಾಷೆನಾ? ಅಕ್ಕ, ಅಷ್ಟು ಸೀರಿಯಸ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ಯಾ? ತಾರಕ್ ಮಯೂರಿನ ಕರ್ಕೊಂಡು ಎಲ್ಲೋ ಸುತ್ತಾಡೋದಕ್ಕೆ ಹೋಗಿಲ್ಲ, ಅವಳು ಊರಿಗೆ ಹೋಗಿದ್ದಾನೆ. ಅದು ಗೊತ್ತಿರೋ ವಿಷಯ ತಾನೇ, ಅದಕ್ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸಮು, ನಿನ್ಗೆ ಹೋಗ್ಬೇಕನ್ಸಿದ್ರೆ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ನನಗೂ ಸ್ವಲ್ಪ ದಿನ ಹಳ್ಳಿದಲ್ಲಿ ಇರ್ಬೇಕನ್ಸ್ತಿದೆ. ವಿಷಯ ಅದಲ್ಲ, ಅವರಿಬ್ರು ಹೋಗ್ಬೇಕಾದ್ರೆ ಜೋಡಿಯಾಗಿ ಹೋಗಿದ್ದಾರೆ, ವಾಪಸ್ ಬರ್ಬೇಕಾದ್ರೆ ತಾರಕ್ ಒಬ್ನೇ ಬರ್ತಾನೆ ಅಂತ ಮಾಮ್ ಹೇಳ್ತಾ ಇದಾರೆ. ಅಂದ್ರೆ ಮಯೂರಿನ ಅಲ್ಲೇ ಉಳಿಸೋ ಪ್ಲಾನ್ ಮಾಡ್ತಾ ಇದಾರೆ. ಇಷ್ಟು ಸಿಲ್ಲಿ ವಿಷಯಕ್ಕೆ ನೀ ನಮ್ಮ ಹತ್ರ ಗಲ್ಲಿ ಕ್ರಿಕೆಟ್ ಆಡ್ತಿದ್ಯಲ್ಲ ಸಮು. ಆ ಮಯೂರಿ ಇಲ್ಲಿ ಬರೋದ್ಕಿಂತ ಅಲ್ಲೇ ಇದ್ರೆ ಒಳ್ಳೇದಲ್ವಾ? ನಮಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಕಾಫಿ ಮಾಡೋಕೆ ಟೀ ಪುಡಿ ಹಾಕ್ಲಾ ಅನ್ನೋ ತರ ಮಾತಾಡ್ಬಿಡಿ. ಮಯೂರಿ ಏನಾದ್ರು ಅಲ್ಲೇ ಇದ್ರೆ ಮಾಮ್ ಇಲ್ಲಿ ತಾರಕ್ಗೆ ಇನ್ನೊಂದು ಹುಡುಗಿನ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತಾರೆ. ಆಗ ಬಂದವಳು ನಮ್ಮನ್ನ ಇಲ್ಲೇ ಇರೋದಕ್ ಬಿಡ್ತಾಳ? ಒದ್ದು ಓಡಿಸ್ತಾಳೆ. ಆಗ ನೀವು ಅಮ್ಮೆ ತಾಯಿ ಅಂತ ತಿರ್ಪೆ ಎತ್ಬೇಕಾಗತ್ತೆ. ಎತ್ತೀರಾ? ಅಯ್ಯೋ, ನನ್ನಿಂದ ಆಗಲ್ಲಪ್ಪ. ಈ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ನನ್ನಿಂದ ತಿರುಪೆ ಎತ್ತಕ್ಕಾಗಲ್ಲ ಸಮು. ಹಾಗಾಗ್ಬಾರ್ದು ಅಂದ್ರೆ ಮಯೂರಿ ಮತ್ತೆ ಇಲ್ಲಿಗೆ ಬರ್ಬೇಕು, ನಮ್ ಜೊತೆ ಇರ್ಬೇಕು. ಆಗ್ಲೇ ನಾವ್ ಅನ್ಕೊಂಡಿರೋದನ್ನೆಲ್ಲ ಸಾಧಿಸೋದಿಕ್ಕಾಗೋದು. ಅಕ್ಕ, ಹಾಗಂತ ಅಮ್ಮನ ವಿರುದ್ಧ ಹೋಗೋದು ಸರಿ ಇರುತ್ತೇನೆ? ಈಗ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋದು ಮುಖ್ಯ ಅಲ್ಲ. ಮಾಮ್ ಮಯೂರಿನ ಅಲ್ಲೇ ಉಳಿಸೋ ಹಾಗೆ ಏನ್ ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಆ ಪ್ಲಾನ್ ವರ್ಕೌಟ್ ಆಗದೆ ಇರೋ ಹಾಗೆ ತಪ್ಪಿಸ್ಬೇಕು. ಈಗಾಗ್ಲೇ ಡ್ಯಾಡ್ ಹತ್ರ ಎಲ್ಲಾ ವಿಷಯನೂ ಹೇಳಿದೀನಿ. ಡ್ಯಾಡ್ ಕೂಡ ಮಯೂರಿನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಸಮಾಧಾನವಾಗಿದ್ದೀನಿ. ಆದ್ರೂ ಮಾಮಿ ಇದರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಈ ಮ್ಯಾಟರ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಯೋಚನೆ ಮಾಡಬೇಡ ಸಮ್ಮ. ನಾನು ಶಾರ್ಪ್ ಮೈಂಡ್ ಯೂಸ್ ಮಾಡಿ ಅತ್ತೆ ಏನ್ ಸ್ಕೆಚ್ ಹಾಕಿದಾರಂತ ತಿಳ್ಕೊಂಡು ನಿನ್ಗೆ ಹೇಳ್ತೀನಿ. ಬಾವಾ, ಅಮ್ಮನ ಹತ್ರ ಸ್ವಲ್ಪ ಹುಷಾರಾಗಿರಿ, ಇಲ್ಲ ಅಂದ್ರೆ ನಿಮ್ಗೆ ಸ್ಕೆಚ್ ಹಾಕ್ಬಿಡ್ತಾರೆ. ಏನಮ್ಮ ನೀನ್ ಹೀಗೆ ಎದುರಿಸ್ತಿದ್ಯಾ? ಮೊದ್ಲೇ ಅತ್ತೆಗೆ ನೋಡಿದ್ರೆ ನಾವು ದುರ್ಗಿಗಳೆಲ್ಲ ಕಡೆ ಎದುರುಗಡೆ ಬರ್ತಾರೆ.